ರಕ್ಷಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರು ನೆನಪು ಮಾಡ್ರಿ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಯೇಸು ನಮ್ಮನ್ನ ಕರೆಯುತ್ತಾನೆ. ಹಲ್ಲೆಲೂಯಾ. ನೆನಪಿಟ್ಕೊಂಡ್ರಿ? ಹಲ್ಲೆಲೂಯಾ. ಯೇಸು ಏನು ಮಾಡ್ತಾ ಇದ್ದಾರೆ? ನಮ್ಮನ್ನ ಕರಿತಾ ಇದ್ದಾರೆ. ನಮ್ಮ ಜೀವಿತದಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರವಾಗಿ, ಶ್ರಮೆ ಸಂಕಟಗಳನ್ನು ದೂರ ಮಾಡುವುದಕ್ಕೋಸ್ಕರವಾಗಿ, ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ, ನಮ್ಮ ಜೀವಿತದಲ್ಲಿರುವಂಥ ಕಣ್ಣೀರನ್ನು ನಾಟ್ಯವಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ, ನಮ್ಮ ಜೀವಿತದಲ್ಲಿರ್ತಕ್ಕಂಥ ಅಳುವನ್ನು ನಗುವಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಯೇಸು ನಮ್ಮನ್ನು ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಯೇಸು ಯಾರನ್ನ ಕರೆದ್ರು? ಬಾರ್ತಿಮಾಯನು ಎನ್ನುವಂತ ವ್ಯಕ್ತಿಯನ್ನ, ಹುಟ್ಟು ಕುರುಡನಾಗಿರ್ತಕ್ಕಂಥ ವ್ಯಕ್ತಿಯನ್ನ, ಆತನಿಗೆ ಕಣ್ಣು ಕಾಣಲಾರದ ಸ್ಥಿತಿಯಲ್ಲಿರುವಂಥ ಬಾರ್ತಿಮಾಯನನ್ನ ಯೇಸು ಅವನು ಕೂಗಿಕೊಂಡ ಶಬ್ದವನ್ನ ಕೇಳಿ ನಿಂತು ಅವನನ್ನ ಕರೆಯಿರಿ ಎಂಬುದಾಗಿ ಹೇಳಿದಾಗ ಅಲ್ಲಿ ಪಕ್ಕದಲ್ಲಿರುವಂಥವ್ರು ಏನ್ ಮಾಡ್ತಾ ಇದ್ದಾರೆ? ಧೈರ್ಯವಿರಲಿ, ಏಳು, ಯೇಸು ನಿನ್ನನ್ನ ಕರೆಯುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ ಇವತ್ತು ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರ ಬಗ್ಗೆ ಅವಗಾಹನೆ ಇಲ್ಲ. ಯೇಸು ಕರಿತಾ ಇದ್ದಾನೆ, ನಿನ್ನ ಜೀವಿತದಲ್ಲಿರ್ತಕ್ಕಂಥ ಶ್ರಮೆಯನ್ನ ದೂರ ಮಾಡಬೇಕಂತೇಳಿ. ಅದರ ಸಲುವಾಗಿ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತದೆ ಏನಂತೇಳಿ? ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಎಂಬುದಾಗಿ. ದೇವರು ಯಾಕೆ ನಮ್ಮನ್ನು ಕರಿತಾ ಇದ್ದಾನೆ? ನಮಗೆ ವಿಶ್ರಾಂತಿ ಬೇಕು. ಹಲ್ಲೆಲೂಯಾ. ವಿಶ್ರಾಂತಿ ದೇವರು ಮಾತ್ರ ಕೊಡೋದಕ್ಕೆ ಸಾಧ್ಯ. ಸಮಾಧಾನ ದೇವರು ಮಾತ್ರ ಕೊಡೋದಕ್ಕೆ ಸಾಧ್ಯ. ಸಂತೋಷ ದೇವರು ಮಾತ್ರ ಕೊಡೋದಕ್ಕೆ ಸಾಧ್ಯ. ಯಾವ ಸಂತೋಷ, ಯಾವ ವಿಶ್ರಾಂತಿ, ಯಾವ ಸಮಾಧಾನ? ಶಾಶ್ವತವಾಗಿರುವಂಥದ್ದು, ಅದು ಕ್ಷಣಿಕವಾಗಿರುವಂಥದ್ದಲ್ಲ. ನೀವು ಅಂದುಕೊಳ್ಬೋದು, ಇಲ್ಲ ರೀ ನನಗೆ ನಸಿ ತಿಕ್ಕಿದ್ರೆ ನನಗೆ ಭಾಳ ಸಂತೋಷ ಆಗುತ್ತಾ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನಗೆ ಆ ಟೈಮ್ಗೆ ಆ ಧಾರಾವಾಹಿ ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ, ಸಮಾಧಾನ ಆದಂಗೆ ಆಗುತ್ತೆ. ಇಲ್ಲಾಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಎಷ್ಟೊತ್ತಿರುತ್ತೆ ಅದು ಶಾಂತಿ ಸಮಾಧಾನ? ಸ್ವಲ್ಪ ಹೊತ್ತು, ಕ್ಷಣಿಕವಾಗಿ. ಆದರೆ ದೇವರು ಕೊಡುವಂಥದ್ದು ಸಂತೋಷ ಸಮಾಧಾನ ಶಾಶ್ವತವಾಗಿ ಅದನ್ನು ಇರುವಂಥದ್ದಾಗಿದೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾರ್ತಿಮಾಯನ ಯೇಸುವಿನ ಬಳಿಗೆ ಬಂದಾಗ, ಏಸಪ್ಪ ಕಂದ, ನನ್ನಿಂದ ನಿನಗೆ ಏನಾಗಬೇಕು, ನಾನು ನಿನಗೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ಬಾರ್ತಿಮಾಯನ ಹೇಳ್ತಾ ಇದ್ದಾನೆ, ನಾನು ಲೋಕವನ್ನ ನೋಡಬೇಕು, ನಾನು ನಿನ್ನನ್ನ ನೋಡಬೇಕು ಎಂಬುದಾಗಿ ಹೇಳಿದಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಗನೇ ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ. ಹಲ್ಲೆಲೂಯಾ. ನೀನು ನಂಬಿಕೆ, ಯಾವ ನಂಬಿಕೆಯನ್ನು ಇಟ್ಟುಕೊಂಡು ಬಂದಿದೆಯೋ ನನ್ನ ಬಳಿಗೆ, ಅದೇ ನಂಬಿಕೆಯಂತೆ ನಿನಗೇನಾಗಲಿ? ಬಿಡುಗಡೆಯಾಗಲಿ, ಸ್ವಸ್ಥತೆಯಾಗಲಿ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಹುಟ್ಟು ಕುರುಡನಾಗಿರ್ತಕ್ಕಂಥ ವ್ಯಕ್ತಿಗೆ ಕಣ್ಣುಗಳು ಬಂದು ದೇವರ ಅದ್ಭುತವಾಗಿರುವಂಥ ಕಾರ್ಯವನ್ನ ಆ ಕುಮಾರನ ಜೀವಿತದಲ್ಲಿ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರ ಬಳಿಗೆ ಬರುವಾಗ ನಾವು ಹೆಂಗೆ ಬರಬೇಕಂತೆ? ನಂಬಿಕೆಯಿಂದ ಬರಬೇಕು. ಹಲ್ಲೆಲೂಯಾ. ನಂಬಿಕೆಯನ್ನು ನಾವು ಕಳೆದುಕೊಳ್ಳಬಾರದು. ದೇವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಅವರಂತಾರೆ, ಇವರಂತಾರೆ, ಹಂಗಂತಾರೆ, ಹಿಂಗಂತಾರೆ ಅಂತೇಳಿ ಲೋಕದ ಕಡೆಗೆ ನೀವು ಏನಾದರೂ ಹೋದ್ರೆ ನಂಬಿಕೆ ಏನಾಗಿಬಿಡುತ್ತೆ? ಕಳೆದುಕೊಂಡು ಬಿಡ್ತೀರಿ. ದೇವರಿಗೆ ಸಮಸ್ತವೂ ಕೂಡ ಸಾಧ್ಯ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಆತ ದೇವರು, ಆತ ಮಳೆಯನ್ನ ಬರಮಾಡುವಂಥ ದೇವರು, ಕಾಲಗಳನ್ನ ಮಾರ್ಪಡಿಸುವಂಥ ದೇವರು, ಉನ್ನತದಲ್ಲಿರುವಂಥವ್ರನ್ನ ತಗ್ಗಿಸ್ತಾನೆ, ತಗ್ಗಿಸಲ್ಪಟ್ಟಂಥವ್ರನ್ನ ಉನ್ನತ ಸ್ಥಿತಿಗೆ
ತೆಗೆದುಕೊಂಡು ಬರ್ತಾನೆ, ಅನಾರೋಗ್ಯಗಳನ್ನ ದೂರ ಮಾಡ್ತಾನೆ ಪ್ರೇಯರ್. ಅದ್ರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಏನ್ ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಅನೇಕರು ಇನ್ನೂ ಏನ್ ಮಾಡಿಲ್ಲ, ನೀವು ರಕ್ಷಣೆ ಹೊಂದಿಲ್ಲ. ಶಾಶ್ವತವಾಗಿರ್ತಕ್ಕಂಥ ಸಂತೋಷ ಸಮಾಧಾನ ನಾವು ಹೊಂದಿಕೊಳ್ಳಬೇಕಾದ್ರೆ ನಾವೇನ್ ಮಾಡಬೇಕು, ಯೇಸು ದೇವರು ಎಂಬುದಾಗಿ ಒಪ್ಪಿಕೊಂಡಿರ್ತಕ್ಕಂಥ ನಾವೇನ್ ಮಾಡ್ಬೇಕ್ರಿ, ನೀರಿನ ಮೂಲಕವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ನಮ್ಮ ಪಾಪಗಳೆಲ್ಲ ಕೂಡ ಏನಾಗ್ತವೆ, ಹರ್ಕೊಂಡು ಹೋಗ್ತವೆ. ಯೇಸುವಿನಲ್ಲಿ ನಾವು ಹೊಸ ಮಕ್ಕಳಾಗ್ತೀವಿ. ನಮ್ಮ ಕುಲವನ್ನ ಜಾತಿಯನ್ನ ನಾವು ಬದಲಾಯಿಸ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ನಾನು ಮತ್ತು ನನ್ನ ತಂದೆಗೆ ನಾನು ಮಗಳು, ತಂದೆಗೆ ನಾನು ಮಗನು ಎನ್ನುವಂಥ ನೂತನ ನವೀನ ಸಂಬಂಧ ಎನ್ನುವಂಥದ್ದು ಏನಾಗುತ್ತೆ, ಏರ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಎಲ್ಲ ವಿಷಯಗಳನ್ನು ನಾವು ಓದುವಾರ ನಾವು ನೋಡಿದ್ದೇವೆ. ಇವತ್ತಿನ ದಿವಸ ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶವನ್ನು ನಾವು ನೋಡೋಣ. ಯೇಸು ಕ್ರಿಸ್ತನಿಗಾಗಿ ನಾವು ಏನು ಮಾಡಬೇಕಂತೆ, ಎದುರು ನೋಡುವವರಾಗಬೇಕು. ಏನಂತೆ, ಎದುರು ನೋಡುವಂಥವ್ರು ಅಂದರೆ ಕಾಯುವಂಥವ್ರು. ಕೆಲವೊಬ್ಬರಿಗೆ ಕಾಯುವಂಥ ಸ್ಥಿತಿ ಇರೋದಿಲ್ಲ. ಕೆಲಸಗಳು ಬೇಗ ಬೇಗ ಲಟ್ಟಿಪಿಟಿ ಆದ್ರೇ ಅವರು ದೇವ್ರದೇನಪ್ಪ ಅಂತೇಳಿ ದೇವ್ರಿಗೆ ಏನು ಮಾಡ್ತಾರೆ, ಸವಾಲಾಗ್ತಾರೆ. ಕೆಲವು ಜನ ಹಿಂಗೆ ಮಾಡಿದರೆ, ಈ ಕೆಲವೊಬ್ರು ಬರ್ತಾರೆ, ಈಗ ಎಲೆಕ್ಷನ್ ಬಂದಿದೆ ಅಲ್ರಿ, ಆಯ್ತು ರೀ ದೇವರು ನನ್ನ ತಮ್ಮನ್ನ ಗೆಲ್ಲಿಸ್ಬಿಟ್ರೆ ಆಯ್ತು, ನಾನು ಏನು ಮಾಡ್ತೀನಿ, ದೀಕ್ಷೆ ತಗೊಂತೀನಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸೋತ್ರೆ ದೀಕ್ಷೆ ತಗೊಳ್ಳಲ್ಲ, ನರಕಕ್ಕೆ ಹೋಗ್ತೀನಿ ಅಂತೇಳಿ ಅದ್ರ ಅರ್ಥ ಇಂಡೈರೆಕ್ಟಾಗಿ. ಹಲ್ಲೆಲೂಯಾ. ಏನಂದ್ರೆ ನಮ್ಮ ತಮ್ಮನ ಗೆಲ್ಲಿಸಿಬಿಟ್ರೆ, ನಮ್ಮ ಅಪ್ಪನ ಗೆಲ್ಲಿಸಿಬಿಟ್ರೆ, ನಮ್ಮ ಯಜಮಾನ್ರನ್ನ ಗೆಲ್ಲಿಸಿಬಿಟ್ರೆ, ನನ್ನ ಹೆಂಡ್ತಿನ ಗೆಲ್ಲಿಸಿಬಿಟ್ರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಒಂದು ವೇಳೆ ಅವ್ರು ಗೆದ್ದ ಮೇಲೆ ಕೂಡ ಅವ್ರು ಬರಲ್ಲ. ಹಲ್ಲೆಲೂಯಾ. ನೀವು ಅಂದ್ಕೊಂಡಿರ್ತೀರಿ ಅಲ್ಲಿ ಬಂದಿರ್ತಾರ, ಹೇಳಿರ್ತಾರಲ್ಲ, ಗೆದ್ದ ಮೇಲೆ ಅವರು ಬರಲ್ಲ. ಜಸ್ಟ್ ದಾಟೋವರಿಗೆ ಗಂಗಮ್ಮ, ದಾಟಿದ ಮೇಲೆ ಮಂಗಮ್ಮ ನಿಂಗಮ್ಮ ಏನಂತಾರೆ. ಹಲ್ಲೆಲೂಯಾ. ದಾಟೋವರಿಗಷ್ಟೇ. ಹಲ್ಲೆಲೂಯಾ. ದೇವ್ರು ಕಾರ್ಯ ಮಾಡುವವರಿಗಷ್ಟೇ ದೇವ್ರ ಒಳಗೆ ಬರ್ತಾರೆ. ಕಾರ್ಯ ಮಾಡಿದ ಮೇಲೆ ದೇವ್ರನ್ನ ಏನು ಮಾಡಿಬಿಡ್ತಾರೆ, ಮರೆತು ಬಿಡ್ತಾರೆ ಪ್ರೇಯರ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವೃದ್ಧರು ಅಂದರೆ ವಯಸ್ಸಾದಂಥವ್ರು ಇಬ್ರು, ಅಜ್ಜ ಅಜ್ಜಿ, ಅವ್ರು ಏನು ಮಾಡ್ತಾ ಇದ್ದಾರೆ, ದೇವರಿಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾರೆ, ಕಾಯ್ಕೊಂತ ಇದ್ದಾರೆ. ಒಂದು ಸಾರಿ ನೀವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನ ಓದ್ರಿ ಒಂದ್ಸಾರಿ. ಲೂಕನು ಬರೆದ ಶುಭವಾರ್ತೆ 2ನೇ ಅಧ್ಯಾಯ 25ನೇ ವಚನ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೇವಭಕ್ತನು ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನ ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದ ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಹಲ್ಲೆಲೂಯಾ. ಏನಂತೀರಿ, ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನ ಕಾಣುವುದಕ್ಕಿಂತ ಮುಂಚಿತವಾಗಿ ನೀನು ಸಾಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಯಸ್ಸಾಗಿರ್ತಕ್ಕಂಥ ಒಬ್ಬ ಅಜ್ಜ ಇದ್ದಾನೆ, ಆತನ ಹೆಸರು ಸಿಮೆಯೋನ ಎಂಬುದಾಗಿ. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಶಿಶು ಕಂದುವಾಗಿ ಬಂದಿರುವಂಥ ಸಮಯದಲ್ಲಿ ಈ ಸಿಮೆಯೋನ ದೇವರನ್ನ ಏನ್ ಮಾಡ್ತಾ ಇದ್ದಾನೆ, ಎದುರು ನೋಡಬೇಕು, ದೇವರಿಗೋಸ್ಕರವಾಗಿ ಕಾಯಬೇಕು. ದೇವರು ಮನುಷ್ಯನಾಗಿ ಬಂದಿದ್ದಾನ, ಮನುಷ್ಯನಾಗಿ ಬಂದಿರುವಂಥ ದೇವರನ್ನ ನಾನು ಮುಖಾಮುಖಿಯಾಗಿ ಭೇಟಿ ಆಗಬೇಕು ಅಂತೇಳಿ ಏನ್ ಮಾಡಿದ್ದಾನೆ, ಕಾದುಕೊಂಡು ಕುಳಿತಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಮನುಷ್ಯರೆಲ್ಲರೂ ಕೂಡ ನಾನು ದೇವರು, ನೀನು ದೇವರು, ಅವರು ದೇವರು, ಇವರು ದೇವರು ಅಂತಂದ್ರೆ ಏನ್ ಮಾಡ್ತಾರೆ, ಮನುಷ್ಯರನ್ನ ದೇವರು ಮಾಡ್ತಾರೆ ಹೊರತಾಗಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಮನುಷ್ಯನಾಗಿ ಇಳಿದು ಬಂದಿರತಕ್ಕಂಥ ಸಂಗತಿಯನ್ನ ಏನ್ ಮಾಡಲ್ಲ, ಅವರು ನಂಬೋದಿಲ್ಲ, ವಿಶ್ವಾಸ ಇಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ ಏನರ್ಥ, ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ನನ್ನ ಹಾಗೆ ನಿನ್ನ ಹಾಗೆ ಈ ಲೋಕಕ್ಕೆ ಬಂದನು. ಅದುವೇ ಏನಾಗಿದೆ, ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ರೊಟ್ಟಿ ಮಾಡ್ತಾ ಇರ್ತೀರಿ, ಯಾರ ಕೈಯಿಂದ ಆಗ್ತಾ ಇದೆ ರೊಟ್ಟಿ? ಅದು ಸ್ತ್ರೀಯರು, ನಿಮ್ಗೆ ಗೊತ್ತಲ್ಲ. ಅನ್ನ ಮಾಡ್ತೀರಿ, ಕೆಲವೊಬ್ರು ರೊಟ್ಟಿ ಮಾಡಕ್ ಬರಲ್ಲೇನು, ಅನ್ನ ಮಾಡ್ತೀರಿ. ಹಲ್ಲೆಲೂಯಾ. ಯಾರ ಕೈಯಿಂದ ಮಾಡ್ತಾ ಇದ್ದೀರಿ? ನಿಮ್ಮ ಕೈಯಿಂದ ನೀವೇನು ಮಾಡ್ತಾ ಇದ್ದೀರಿ, ರೊಟ್ಟಿ ಮಾಡ್ತಾ ಇದ್ದೀರಿ. ನಾನೀಗ ರೊಟ್ಟಿ ಹಾಕ್ತೀನಂತೇಳಿ ನೀವು ರೊಟ್ಟಿ ಆಗಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ. ಆದರೆ ಸೃಷ್ಟಿಕರ್ತನಾದ ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಿದಾಗ, ಮನುಷ್ಯರನ್ನು ಉಂಟು ಮಾಡಿದಾಗ, ಈ ಜಗತ್ತನ್ನು ಉಂಟು ಮಾಡಿದಾಗ
ಆತನು ಅನಂತನಾದಂಥ ದೇವರು, ಆತನು ಶಾಶ್ವತವಾಗಿರುವಂತ ದೇವರು. ಆದರೆ ಆತನು ಕೂಡ ಸೃಷ್ಟಿಯಲ್ಲಿ ಒಂದು ಭಾಗವಾಗಿ ಈ ಲೋಕಕ್ಕೆ ಬರುವುದಕ್ಕೆ ಇಷ್ಟಪಟ್ಟ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯರನ್ನ ಉಂಟು ಮಾಡಿದಂತ ಶಾಶ್ವತವಾಗಿರುವಂತ ದೇವರು ಅಶಾಶ್ವತವಾಗಿರುವಂತ ಮನುಷ್ಯನಾಗಿ ಈ ಲೋಕಕ್ಕೆ ಏನ್ ಮಾಡಿದಾತ? ಹೊರಟು ಬಂದ ಪ್ರಿಯರೇ. ರೊಟ್ಟಿ ಮಾಡಿದ ಮೇಲೆ ಏನಾಗುತ್ತೆ? ತಿಂದ್ರೆ ಹೊಟ್ಟೆಗೆ ಹೋಗುತ್ತೆ, ತಿನ್ಲಾರ್ದು ಹಂಗೆ ಬಿಟ್ರೆ ಏನಾಗುತ್ತೆ? ಬೂಜು ಬರುತ್ತೆ, ಕೆಟ್ಟು ಹೋಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸೃಷ್ಟಿಕರ್ತನಾದ ದೇವರು ಏನ್ ಮಾಡಿದ? ತಾನು ಉಂಟು ಮಾಡಿದಂತ, ತನ್ನ ಬಾಯಿಯ ಮೂಲಕವಾಗಿ ಸೃಷ್ಟಿ ಮಾಡಿದಂತ ಸೃಷ್ಟಿಯಲ್ಲಿ ಒಬ್ಬಾತನಾಗಿ ಈ ಲೋಕಕ್ಕೆ ಏನ್ ಮಾಡಿದಾತ? ಇಳಿದು ಬಂದ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಸಂಗತಿ ಯಾರಿಗೆ ಗೊತ್ತಿತ್ತು? ಯಾರಿಗೆ ತಿಳಿದಿತ್ತು? ಎಲ್ಲಾ ವೇದಗಳು, ಗ್ರಂಥಗಳು. ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬರ್ತಾನೆ. ಒಂದು ವೇಳೆ ದೇವರು ಬರಲಾರದೆ ಇದ್ರೆ ನಾವು ದೇವಲೋಕ ಸೇರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಎಲ್ಲಾ ಧರ್ಮ ಗ್ರಂಥಗಳು ಒತ್ತಿ 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 ಯಾರ ಕುರಿತಾಗಿ ಹೇಳ್ತವೆ ಪ್ರಿಯರೇ? ಶ್ಲೋಕಗಳು ಯೇಸು ಕ್ರಿಸ್ತನ ಕುರಿತಾಗಿ. ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಬ್ರಾಹ್ಮಿನ್ಸ್ ಟೆಸ್ಟಿಮನಿ ಅಂತೇಳಿ ಅಬೌಟ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಸಾಕ್ಷಿಗಳಂತೇಳಿ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ, ಅನೇಕ ಜನರು ಬ್ರಾಹ್ಮಣರು ಯೇಸುವನ್ನು ನಂಬಿದ್ದಾರೆ. ಕಾರಣ ಏನಂದ್ರೆ 90ರಷ್ಟು ಶ್ಲೋಕಗಳು ಯಾರ ಕುರಿತಾಗಿದಾವಂತೆ? ಯೇಸು ಕ್ರಿಸ್ತನ ಕುರಿತಾಗಿ. ಯೇಸು ಹೊರತು ದೇವರು ಯಾರು ಇಲ್ಲ, ಯೇಸು ಹೊರತು ಪರಿಶುದ್ಧನು ಯಾರು ಇಲ್ಲ, ಯೇಸು ಹೊರತು ಸೃಷ್ಟಿಕರ್ತನು ಯಾರು ಇಲ್ಲ, ದೇವರ ಲಕ್ಷಣವುಳ್ಳ ಆತನು ಯೇಸು ಹೊರತು ಮತ್ತೆ ಯಾರು ಕೂಡ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ದೇವರಿಗೆ ಮದುವೆ ಬೇಕಾಗಿಲ್ಲ, ಮದುವೆ ಮಾಡಿಕೊಂಡಿದ್ದಾನಂದ್ರೆ ಆತನು ದೇವರಾಗೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಆ ಎಲ್ಲಾ ಸಂಗತಿಗಳು ಎಲ್ಲಾ ಧಾರ್ಮಿಕ ಗ್ರಂಥಗಳಲ್ಲಿ ಏನಾಗಿದ್ದಾವೆ? ಲಿಖಿತವಾಗಿದ್ದಾವೆ ಪ್ರಿಯರೇ. ಅದನ್ನ ಎದುರು ನೋಡ್ತಾ ಇದ್ರು ಯಾರು? ಒಬ್ಬ ವ್ಯಕ್ತಿ, ಆತನ ಹೆಸರೇನು? ಸೀಮೆಯೋನ. ದೇವರಿಗೋಸ್ಕರವಾಗಿ ಕಾಯುವಂತ ವ್ಯಕ್ತಿ. ಆತನಿಗೆ ದೈವೋಕ್ತಿ ಆಗಿತ್ತು. ಏನು ದೈವೋಕ್ತಿ ಆಗಿತ್ತಂದ್ರೆ, ಶಿಶು ಕಂದನಾಗಿ ಸೃಷ್ಟಿಕರ್ತನಾದ ದೇವರು ಈ ಲೋಕಕ್ಕೆ ಬಂದಾಗ ಆ ಕಂದನನ್ನ ನೋಡಿದ ಮೇಲೆಯೇ ನಿನಗೇನು ಬರುತ್ತೆ? ಮರಣ ಬರುತ್ತೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸೀಮೆಯವನ್ನ ಏನ್ ಮಾಡ್ತಾ ಇದ್ದಾನಂತೆ? ದೇವ ಭಕ್ತನಾಗಿದ್ದಾನೆ. ಏನಾಗಿದ್ದಾನಂತ? ದೇವರಲ್ಲಿ ಭಯ ಭಕ್ತಿ ಉಳ್ಳಂತ ವ್ಯಕ್ತಿಯಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಸತ್ಯವಂತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈತನು ಯಾರಿಗನ್ನ ಎದುರು ನೋಡ್ತಾ ಇದ್ದಾನೆ? ದೇವರನ್ನ ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ. ಕೆಲವೊಬ್ರು ಇರ್ತಾರೆ, ಹೆಂಗ್ ಹೇಳ್ರಿ, ಈ ಓಟ್ ಹಾಕುವಂತ ಸಮಯ ಬಂದದಲ್ಲ, ಎಲೆಕ್ಷನ್ ಮುಗಿದು ಬಿಡ್ತೇವೆ ನಿಮ್ ಕಡೆ. ಆಯ್ತ್ರಿ ಓಟ್ ಹಾಕ್ತಿವಿ ಅಂತ ಅಂತಾರೆ, ಎಲ್ಲ ರೊಕ್ಕ ಇಸ್ಕೊಂತಾರೆ. ಕೋಳಿ ಅಂದ್ರೆ ಕೋಳಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಇಸ್ಕೊಂತಾರೆ. ಆದ್ರೆ ಓಟ್ ಯಾರಿಗೆ ಹಾಕಿ ಬಂದಿರ್ತಾರೆ? ಬೇರೆಯವ್ರಿಗೆ ಹಾಕಿ ಬಂದಿರ್ತಾರೆ. ಅಲ್ಲೆಲ್ಲೂಯಾ. ಓಟ್ ಯಾರಿಗೆ ಹಾಕಿ ಬಂದಿರ್ತಾರೆ? ಬೇರೆಯವ್ರಿಗೆ ಹಾಕಿ ಬಂದಿರ್ತಾರೆ. ಅಲ್ಲೆಲ್ಲೂಯಾ. ಪ್ರೈಸ್ ಲಾರ್ಡ್. ಓಟ್ ಹಾಕೋದು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅದು ವೈಯಕ್ತಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ, ಅದು ಪಕ್ಷ ಅತೀತವಾಗಿರ್ತಕ್ಕಂಥ ಎಲೆಕ್ಷನ್. ಯಾವುದು? ಈ ಗ್ರಾಮ ಪಂಚಾಯತ್ ಎಲೆಕ್ಷನ್. ಅಲ್ಲಲ್ಲಿ ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದು ಅಲ್ವೇ ಅಲ್ಲ. ಅಲ್ಲಲ್ಲಿಯ. ಆದರೆ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಕೆಲವು ಜನ ಇರ್ತಾರೆ, ಇಲ್ಲರಿ ನಾನು ಕೂಡ ಯೇಸು ಸ್ವಾಮಿ ಬರುವಂಥದ್ದನ್ನು ಎದುರು ನೋಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾರೆ. ಆದರೆ ಅವ್ರ ಜೀವಿತ ಹೆಂಗಿರುತ್ತೆ? ಕೊಳಕಾಗಿರುತ್ತೆ, ಉಳುಕಾಗಿರುತ್ತೆ, ಅಶುದ್ಧವಾಗಿರುತ್ತೆ. ಅಲ್ಲಲ್ಲಿಯ. ಆ ರೀತಿಯಾಗಿದ್ರೆ ದೇವರು ನಿನ್ನನ್ನು ಕರ್ಕೊಂತಾನ? ಕರ್ಕೊಳ್ಳಲ್ಲ. ಒಂದು ವೇಳೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ಬೋದು, ನೀನು ಪ್ರಾರ್ಥನೆ ಮಾಡಿದಾಗ ನೀನು ಬೇಕಾಗಿರುವಂಥದ್ದನ್ನ ದೇವರು ಅನುಗ್ರಹ ಮಾಡ್ಬೋದು, ಆದರೆ ಪರಲೋಕ ಮಾತ್ರ ಕೊಡೋದಿಲ್ಲ ಪ್ರಿಯರೇ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪರಲೋಕವನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ನಾವು ಭಯಭಕ್ತಿ ಉಳ್ಳವರು, ನೀತಿವಂತರು ಆಗಬೇಕು. ನೀತಿ ಯಾವಾಗ ಬರುತ್ತೆ? ಯೇಸು ಕ್ರಿಸ್ತನನ್ನ ನಂಬುವಾಗ, ಪರಿಪೂರ್ಣವಾಗಿ ನಂಬುವಾಗ. ಮತ್ತು ಏಸಪ್ಪನ ನಂಬಿ ಇನ್ನೊಬ್ಬ ಅಪ್ಪನ ನಂಬಿದ್ರು ಕೂಡ ಪ್ರಯೋಜನ ಇಲ್ಲ. ಯೇಸು ಒಬ್ಬಾತನೇ ದೇವರು. ಸತ್ಯ ವೇದ ಹೇಳುವಂಥ ಸತ್ಯ ಅದುವೇ ಆಗಿದೆ ಪ್ರೇರ. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈತ ಸೀಮೆಯೋನ ಎನ್ನುವಂಥ ವೃದ್ಧ ಏನ್ ಮಾಡ್ತಾ ಇದ್ದಾನಂತೆ? ದೇವರು ನರಾವತಾರಿಯಾಗಿ ಬರುವಂತ ವಿಷಯವನ್ನ ಏನ್ ಮಾಡ್ತಾ ಇದ್ದಾನೆ? ಎದುರು ನೋಡ್ತಾ ಇದ್ದಾನೆ. ಆತ ಮಾತ್ರ ಅಲ್ಲ, ಅನೇಕರು ಎದುರು ನೋಡ್ತಾ ಇದ್ದಾರೆ. ನಮ್ಮ ಭಾರತೀಯ ಸನಾತನ ಗ್ರಂಥಗಳಾಗಿರ್ತಕ್ಕಂಥ ವೇದಗಳಲ್ಲಿ ಒಂದು ಮಾತು ಇರುತ್ತೆ ಪ್ರಿಯರ್, ಏನಂತಂದ್ರೆ ಅಸತೋಮ ಸದ್ಗಮಯ ತಾಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಅಮೃತಂಗಮಯ ಓಂ ಶಾಂತಿ 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 ಅಂತೇಳಿ. ಅಲ್ಲಲ್ಲಿಯ ಏನರ್ಥ? ಅದ್ರ ಅರ್ಥ ಅಸತೋಮ ಸದ್ಗಮಯ, ಅಸತ್ಯದಲ್ಲಿದ್ದೇನೆ, ನನ್ನನ್ನು
ಸತ್ಯದ ಕಡೆಗೆ ನಡೆಸು. ತಾಮಸೋಮ, ಕತ್ತಲೆಯಲ್ಲಿದ್ದೇನೆ, ನನ್ನನ್ನ ಬೆಳಕಿನ ಕಡೆಗೆ ನಡೆಸು. ಮತ್ತೆ ಮೃತ್ಯೋಮ, ಮರಣ ಅಂದ್ರೆ ಭಯ. ಎಲ್ಲ ಮನುಷ್ಯರಿಗೆ ಮರಣ ಅಂದ್ರೆ ಭಯ, ಸಾವು ಅಂದ್ರೆ ಭಯ. ಎದೆ ನೋವು ಬಂದಾಗ ನಿಮ್ಮ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತ. ಅಲ್ಲೆಲ್ಲಿಯಾ ಪ್ರಯೋಜನ. ಬೇರೆ ಯಾವ ನೋವು ಬಂದ್ರೆ ಏನು ಟೆನ್ಷನ್ ಇರಲ್ಲ, ಎದೆ ಸ್ವಲ್ಪ ಚುಟುಕಂದ್ರೆ ಸಾಕು, ಎಲ್ಲಾಗುತ್ತೆ, ಎಲ್ಲ ಆಫ್ ಆಗಿಬಿಡುತ್ತೆ. ಯಾಕಂದ್ರೆ ಫ್ಯೂಸ್ ಅದೇ. ಯಾರಿಗೆ? ಮನುಷ್ಯನ ಬಾಡಿಗೆ ಫೀಸ್ ಹೋಗ್ಬಿಟ್ರೆ ಮತ್ತೆ ಹಾಕಕ್ಕೆ ಬರಲ್ಲ. ಉಸಿರು ನಿಂತು ಬಿಟ್ರೆ ಮತ್ತೆ ಉಸಿರು ಸೇರ್ಸಕ್ಕೆ ಬರಲ್ಲ. ನಾನು ಮರಣದ ಅಂಧಕಾರದಲ್ಲಿ ಮರಣಕ್ಕೆ ನಾನು ಭಯಪಡ್ತಾ ಇದ್ದೇನೆ ದೇವರೇ. ಆ ಮರಣದಿಂದ ನನಗೆ ಅಮರತ್ವದ ಕಡೆಗೆ, ನಿತ್ಯತ್ವದ ಕಡೆಗೆ, ಶಾಶ್ವತವಾಗಿರ್ತಕ್ಕಂಥ ನಿತ್ಯ ಜೀವದ ಕಡೆಗೆ ನನ್ನನ್ನು ನಡೆಸು. ಕೃಪಾಪೂರ್ಣನಾದ ದೇವರೇ, ನೀನೇ ನನ್ನನ್ನು ನಡೆಸು. ಓಂ ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನು ಅಂತೇಳಿ ಅರ್ಥ. ಹಲ್ಲೆಲೂಯಾ. ಓಂ ಅಂತೇಳಿ ಬರೀತಾರಲ್ಲ, ಓಂ ಅಂದ್ರೆ ಏನರ್ಥ? ಯೇಸು. ಈ ಮಾತನ್ನು ಯಾರು ಹೇಳಿದ್ದು? ನಾನಲ್ಲ. ಯಾರು? ಸ್ವಾಮಿ ವಿವೇಕಾನಂದ ಅವರು. ಹಲ್ಲೆಲೂಯಾ. ಏನಂತ ಹೇಳ್ತಾರೆ? ಓಂಕಾರನಂದ್ರೆ ಬೇರು ಯಾರು ಅಲ್ಲ, ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಜನರಿಗೆ ಸತ್ಯ ಗೊತ್ತಿಲ್ಲ, ಅದರ ಸಲುವಾಗಿ ಜನರು ಏನಾಗಿದ್ದಾರೆ? ತಪ್ಪಿ ಹೋಗಿದ್ದಾರೆ ಪ್ರಿಯರೇ, ಬಳಲಿ ಹೋಗಿದ್ದಾರೆ, ತೊಳಲಿ ಹೋಗಿದ್ದಾರೆ, ದೇವರಿಂದ ದೂರವಾದ ಸ್ಥಿತಿಯಲ್ಲಿದ್ದಾರೆ. ತಮಗೆ ತೋಚಿದ ಮಾರ್ಗದಲ್ಲಿ ಅವರು ನಡೀತಾ ಇದ್ದಾರೆ ಹೊರತಾಗಿ ದೇವ ಭಕ್ತರಾಗಿ ಅವರು ಜೀವಿಸ್ತಾ ಇಲ್ಲ. ಆದ್ರೆ ಈ ಸೀಮೆಯೋನ ಏನ್ ಮಾಡ್ತಾ ಇದ್ದಾನೆ? ನೀತಿವಂತನಾಗಿ, ದೇವರ ಬಗ್ಗೆ ತಿಳಿದುಕೊಂಡವನಾಗಿ, ದೇವರ ಬರುವಿಕೆಗೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ? ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾನು ನೀನು ದೇವರನ್ನ ಎದುರು ನೋಡುವವರು ಆಗ್ಬೇಕು. ದೇವರು ಬಂದ ಈ ಲೋಕಕ್ಕೆ 33 ವರ್ಷಗಳ ಕಾಲ ಈ ಲೋಕದಲ್ಲಿ ಆತನು ಇದ್ದ, ಮನುಷ್ಯನಾಗಿ ಇದ್ದ. ಪರಿಪೂರ್ಣ ದೇವರು ಆತನು, ಪರಿಪೂರ್ಣವಾಗಿ ಮನುಷ್ಯನು ಕೂಡ ಆತನಾಗಿ ಇದ್ದು ಶಿಲುಬೆಯ ಮೇಲೆ ಯಜ್ಞಾರ್ಪಣೆಯನ್ನ ಮಾಡಿ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿ ಆತನು ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಪುನಃ 40 ದಿವಸಗಳ ಕಾಲ ಈ ಭೂಮಿಯ ಮೇಲೆ ಇದ್ದು ಪುನಃ ಶಿಷ್ಯರನ್ನು ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ನಾನು ಹೋಗ್ತೇನೆ ಅಂತೇಳಿ ಪರಲೋಕಕ್ಕೆ ಆರೋಹಣನಾಗಿ ಹೋಗಿ ಸಿಂಹಾಸನದಲ್ಲಿ ಆತ ಪುನಃ ಕೂತುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ದೇವರು ಮತ್ತೆ ಪುನಃ ಬರ್ತಾನೆ. ಯಾರು ಬರ್ತಾರೆ? ಯಾವ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದು ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿ ಪರಲೋಕಕ್ಕೆ ಏರಿ ಹೋದನು, ಆ ದೇವರು ಮತ್ತೆ ಬರ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ಎಲ್ಲಾ ಕಡೆ ದೇವರ ಸುವಾರ್ತೆಯನ್ನ ತಿಳಿಸ್ತಾ ಇರೋದು. ಹಲ್ಲೆಲೂಯಾ. ಯೇಸು ಸ್ವಾಮಿನ ಯಾಕೆ ನಂಬಿರಿ ಅಂದ್ರೆ, ಕೆಲವು ಜನ ಅಂತಾರೆ, ಇಲ್ಲರಿ ನನ್ನ ನೆಗಡಿ ಜ್ವರ ಕಡಿಮೆ ಮಾಡ್ತಾನೆ, ನನ್ನ ರೋಗ ಕಡಿಮೆ ಮಾಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಅನಾರೋಗ್ಯ ಇದ್ದದ್ದೆಲ್ಲ ತೊಲಗಿಸ್ತಾನೆ, ಜಯ ಕೊಡ್ತಾನೆ, ಅದ್ರ ಸಲುವಾಗಿ ನಂಬಿನ ಅಂತೇಳಿ ಕೆಲವು ಜನ ಅಂತಿರ್ತಾರೆ. ಹಲ್ಲೆಲೂಯಾ. ಯೇಸುವನ್ನ ಯಾಕೆ ನಂಬಬೇಕು? ಆತನ ಹೊರತಾಗಿ ಆಪ್ಷನ್ ಬೇರೆ ಇಲ್ವೇ ಇಲ್ಲ. ಆತನ ಹೊರತಾಗಿ ದೇವರು ಬೇರೆ ಇಲ್ವೇ ಇಲ್ಲ. ಕೆಲವು ಜನರು ಇರ್ತಾರೆ, ಟೀ ಕುಡ್ಲಾರ್ದವ್ರು ಏನು ಕುಡಿತಾರೆ? ಕಾಫಿ ಕುಡಿತಾರೆ. ಕಾಫಿ ಕುಡ್ಲಾರ್ದವ್ರು ಟೀ ಕಾಫಿ ಎರಡು ಬೇಡ ಅಂದರು ಏನು ಕುಡಿತಾರೆ? ಹಾರ್ಲಿಕ್ಸ್ ಕುಡಿತಾರೆ, ಬೂಸ್ಟ್ ಕುಡಿತಾರೆ, ಹಾಲು ಕುಡಿತಾರೆ. ಏನು ಬೇಡ ಅಂದರೂ ಕೂಡ ಸಕ್ರೆ ನೀರನ್ನ, ಸರ್ಬತ್ತನ್ನ ಕುಡಿತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಲ್ಟರ್ನೇಟಿವ್ ಇದಾವೆ, ಪರ್ಯಾಯವಾಗಿರ್ತಕ್ಕಂಥ ಕಾರ್ಯಗಳು ಇದಾವೆ. ಆದರೆ ಯೇಸು ಹೇಳಿದರು ಏನಂತ ಹೇಳಿ? ನಾನೇ ಮಾರ್ಗ ಮತ್ತೆ ಇನ್ನೊಂದು ಮಾರ್ಗ ಇಲ್ಲ, ನಾನೇ ಸತ್ಯ ಇನ್ನೊಂದು ಸತ್ಯ ಇಲ್ಲ, ನಾನೇ ಜೀವ ಇನ್ನೊಂದು ಜೀವ ಇಲ್ಲ. ಅದರ ಸಲುವಾಗಿ ಅಸತೋಮಾ ಸದ್ಗಮಯ ಅಂದ್ರೆ ಏನರ್ಥ? ಅಸತ್ಯದಲ್ಲಿದ್ದೇನೆ, ಸತ್ಯದ ಕಡೆಗೆ ನಡೆಸು. ಯೇಸು ಸ್ವಾಮಿ ಅವರು ಹೇಳಿದ್ರು ಏನಂತ ಹೇಳಿ? ನಾನೇ ಸತ್ಯವಾಗಿದ್ದೇನೆ, ನನ್ನ ಹೊರತಾಗಿ ಸತ್ಯ ಯಾರಲ್ಲಿಯೂ ಕೂಡ ಇಲ್ಲ. ತಾಮಸೋಮ ಜ್ಯೋತಿರ್ಗಮಯ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನಾನು ಬೆಳಕಾಗಿರುವ ದೇವರು, ಅಮರತ್ವ ಉಳ್ಳಂತ ದೇವರು, ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ವಾಸಿಸುವಂತ ದೇವರು ನಾನು ಎಂಬುದಾಗಿ ಯೇಸು ಸ್ವಾಮಿ ಅವರು ಲೋಕಕ್ಕೆ ಹೇಳಿದರು ಪ್ರಿಯರೇ. ಮತ್ತೆ ಮೂರನೇದಾಗಿ ಮೃತ್ಯೋಮ ಅಮೃತಂಗಮಯ, ನಾನೇ ಜೀವವಾಗಿದ್ದೇನೆ. ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ, ನಿಮಗೋಸ್ಕರವಾಗಿ ನಾನು ಏನಾಗಿದ್ದೇನೆ? ಯಜ್ಞವಾಗಿದ್ದೇನೆ. ಹಲ್ಲೆಲೂಯಾ. ದೇವ್ರನ್ನ ಮಾಡ್ತೀವಿ ಅಂತೇಳಿ ಮನುಷ್ಯರಂತಾರೆ. ದೇವರು ಏನು ಮಾಡಿದ್ದಾರೆ? ತನ್ನ ಪ್ರಾಣವನ್ನ ಮನುಷ್ಯರೆಲ್ಲರಿಗೋಸ್ಕರವಾಗಿ ಕೊಡುವಾಗ ತನ್ನ ಪ್ರಾಣದ ಮೂಲಕವಾಗಿ, ತನ್ನ ರಕ್ತದ ಮೂಲಕವಾಗಿ ದೇವ್ರನ್ನ ಮಾಡಿಬಿಟ್ಟ. ಹಲ್ಲೆಲೂಯಾ. ದೇವ್ರು ಮಾಡ್ತೀವಿ ಅಂತೇಳಿ ನೀವು ಹೋಳಿಗೆ ಊಟ ಮಾಡ್ತೀರಾ? ಏನು ಮಾಡ್ತೀರಿ?
ದೇವ್ರು ಮಾಡೋರು ಏನು ಮಾಡ್ತಾರೆ? ಏನು ಮಾಡ್ತಾರೆ? ಶಾಣಬಸಪ್ಪರು ಏನು ಮಾಡ್ತಾರೆ? ದೇವ್ರು ಮಾಡೋರು ಮಾಂಸನೇ ಏನು ಮಾಡ್ತಾರೆ? ಮಾಂಸನೇ ಕಟ್ ಮಾಡೋದು. ಮಾಂಸ ಯಾಕೆ ಕಟ್ ಮಾಡ್ತಾರ? ರಕ್ತ. ಏನು ರಕ್ತ? ಯಾವ ರಕ್ತ ಅದು? ಪ್ರಾಣಿಯ ರಕ್ತ. ಅಲ್ಲಲ್ಲಿಯ ಎಲ್ಲರೂ ಮಾಂಸ ತಿನ್ನೋರು, ಯಾರು ತಿನ್ನೋರು? ಎಲ್ಲರೂ ತಿನ್ನೋರು. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಮಾಂಸ, ಕುರಿ ಮಾಂಸ ಆಗಿರ್ಬೋದು, ಕೋಳಿ ಮಾಂಸ ಆಗಿರ್ಬೋದು, ಯಾವುದಾದ್ರು ಒಂದು ಬೇರೆ ಪ್ರಾಣಿಯ ಮಾಂಸವಾಗಿರ್ಬೋದು. ಆ ಮಾಂಸ ಯಾಕೆ ಕಟ್ ಮಾಡ್ತಾರಂದ್ರೆ ಇಷ್ಟು ದಿವಸ ಇರ್ತಕ್ಕಂಥ ಆ ಒಂದು ಪಾಪ ನಮ್ಮಿಂದ ತೊಳ್ಕೊಂಡು ಹೋಗ್ಲಿ, ಹರ್ಕೊಂಡು ಹೋಗ್ಲಿ ಅಂತೇಳಿ. ಯಾವುದ್ರ ಮೂಲಕವಾಗಿ? ರಕ್ತ ಸುರಿಸಲ್ಪಡಬೇಕಲ್ಲಿ. ಏನು ಸುರಿಸಲ್ಪಡಬೇಕು? ರಕ್ತ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತ ಪ್ರೋಕ್ಷಣಂ ಪಾಪ ಪರಿಹಾರಂ ಸದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ ಅಂತೇಳಿ ಶ್ಲೋಕ ಇದೆ. ಅಂದ್ರೆ ರಕ್ತ ಪ್ರೋಕ್ಷಿಸಲ್ಪಡಬೇಕು. ಯಾರು ಪ್ರೋಕ್ಷಿಸಲ್ಪಡಬೇಕು? ರಕ್ತ ಪರಮಾತ್ಮ. ಪರಮಾತ್ಮ ಅಂದ್ರೆ ನೀವು ಬ್ಯಾರೆ ಕಣ್ಣಲ್ಲಿ ಏನೇನೋ ತಲೆಯಲ್ಲಿ ಯಾವ್ದಾವ್ದು ಬಿಡ್ತಿರುತ್ತೆ. ಪರಮಾತ್ಮ ಅಂದ್ರೆ ಏನ್ರಿ? ಪರಮ ಅಂದ್ರೆ ಶ್ರೇಷ್ಠವಾಗಿರುವಾತನು. ಹಲ್ಲೆಲೂಯಾ. ಆತ್ಮ ಅಂದ್ರೆ ನಿರಂತರವಾಗಿ ನಿರಾಕಾರವಿಲ್ಲದ ಸ್ಥಿತಿಯಲ್ಲಿ ಇರುವಾತನು ಶ್ರೇಷ್ಠ ಆತ್ಮನು. ಆತನು ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಪರಮಾತ್ಮನು ಪುಣ್ಯವಾಗಿ ಹೆಂಗ? ಪುಣ್ಯ. ಪುಣ್ಯ ಅಂದ್ರೆ ಏನ್ರಿ? ಫ್ರೀ ಆಗಿ. ನೀವು ಅಂತೀರಿ ಪುಣ್ಯಕ್ಕೆ ಬಂದದ ಇದೇನು ಅಂತೀರಿ? ಇಲ್ಲ ಯಾಕೆ ಅಂತೀರಿ ಹೇಳ್ರಿ? ಯಾಕೆ ಅಂತೀರಿ ಪುಣ್ಯಕ್ಕೆ ಬಂದದೇನು ಅಂತೇಳಿ? ಯಾಕೆ ಅಂತೀರಿ ಹೇಳ್ರಿ? ಫ್ರೀಯಾಗಿ ಬಂದದನ್ನ ಇದೇನು? ನಾವು ಭಾಳ ಕಷ್ಟಪಟ್ಟಿದ್ದನ್ನ ತಗೊಂಡೀವಿ ಅಂತೇಳಿ. ಹಲ್ಲೆಲೂಯಾ. ಆ ಪರಮಾತ್ಮ ಏನು ಮಾಡ್ಬೇಕಂತೆ? ತಾನಾಗಿಯೇ ತನ್ನ ದೇಹವನ್ನ ಯಾರಿಗೆ ಕೊಡಬೇಕು? ಪುಣ್ಯ ದಾನದ ರೀತಿಯಲ್ಲಿ. ಹೆಂಗ ಕೊಡಬೇಕು? ದಾನದ ಪುಣ್ಯದಾನ ಬಲಿಯಾಗಿ. ಬಲಿ. ಯಾರಾದ್ರೂ ಸ್ಕೂಲಿಗೆ ಹೋಗುವಂಥ ಮಕ್ಕಳು ನಿಮಗೆ ಗೊತ್ತಿರುತ್ತೆ, ಅಥವಾ ನೀವು ಕೂಡ ಯಾವುದಾದ್ರೂ ಒಂದು ಜಗಳ ಆಡ್ತಾ ಇರ್ತೀರಿ ಅಂತ ತಿಳ್ಕೊಳ್ರಿ. ಸಡನ್ ಆಗಿ ಅವನು ತಪ್ಪೇ ಮಾಡಿರಲ್ಲ, ತಪ್ಪು ಮಾಡ್ಲಾರ್ದಂಥ ಸ್ಥಿತಿಯಲ್ಲಿ ನೀವು ಅವನ್ನ ಯಾರೋ ಬೈದ್ರ ಅಂತ ತಿಳ್ಕೊಳ್ರಿ. ಜಗಳದಾಗ ಬಂದು ಯಾರೋ ಲೀಡ್ರ್ ಬಂದ್ರಪ್ಪ, ಬಂದ ತಕ್ಷಣ ಅವ್ರು ಅಸಲ್ ತಪ್ಪೇ ಮಾಡಿರಲ್ಲ, ಜಗ್ಗಿ ಬೈಸ್ಕೊಂಡ್ಬಿಡ್ತಾರೆ. ಆ ಸಮಯದಾಗ ಎದುರು ಮಾತಾಡೋಕ್ಕಿರಲ್ಲ. ಯಾಕಂದ್ರೆ ಲೀಡ್ರ್ ಬಂದಿದಾರ, ಏನು ಮಾತಾಡೋಕ್ಕಿರಲ್ಲ. ಪಕ್ಕದವ್ರು ಅನ್ಕೊಂತಿರ್ತಾರೆ ಬಲಿಪಶು ಆಗ್ಬಿಟ್ಟು ನೋಡಪ್ಪ ಸುಮ್ಮನೆ ಅಂತೇಳಿ. ಏನು ಅನ್ಕೊಳ್ತಾರೆ? ಬಲಿಪಶು. ಯಾಕೆ ಬಲಿಪಶು ಹೇಳ್ರಿ? ತಪ್ಪು ಮಾಡಿಲ್ಲ, ಆದ್ರೆ ಏನದ? ಬಲಿಯಾದ. ಪ್ರೈಸ್ ಲಾರ್ಡ್. ಅದ್ರಂಗ ದೇವ್ರು ಏನಾದಂತೆ? ಬಲಿಯಾದ. ಯಾಕೆ ಬಲಿಯಾದ ಹೇಳ್ರಿ? ಯಾಕೆ ಬಲಿಯಾದ? ನಮ್ಮ ಪಾಪಗಳು ಹೋಗಬೇಕಾದ್ರೆ ಸೃಷ್ಟಿಕರ್ತನಾದ ದೇವರ ರಕ್ತ. ಯಾವ ರಕ್ತ ಅದು? ಪರಿಶುದ್ಧವಾಗಿರುವಂತ ರಕ್ತ. ಆ ರಕ್ತ ಏನಾಗಬೇಕು? ಸುರಿಸಲ್ಪಡಬೇಕು. ಹಲ್ಲೆಲೂಯಾ. ಯಾವ ರೀತಿಯಾಗಿ ಈ ಸೀಮೆಯೋನ ಎನ್ನುವಂತ ಅಜ್ಜ ಯಾರಿಗೋಸ್ಕರವಾಗಿ ಎದುರು ನೋಡ್ತಾ ಇದ್ದಾನೆ? ಶಿಶುವಾಗಿ ಬಂದಿರತಕ್ಕಂತ ಸೃಷ್ಟಿಕರ್ತನಾದ ದೇವರಾಗಿರುವಂತ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಎದುರು ನೋಡ್ತಾ ಇದ್ದಾನೆ. ಯಾರು? ಈ ಸೀಮೆಯೋನ. ಆದರೆ ನಾವು ಯಾರಿಗೋಸ್ಕರವಾಗಿ ಎದುರು ನೋಡ್ತಾ ಇದೀವಿ? ಈಗ 3ನೇ ಅಧ್ಯಾಯ ಫಿಲಿಪಿಯರಿಗೆ ಬರೆದ ಪತ್ರಿಕೆ 20ನೇ ವಚನ ಒಂದ್ಸರಿ ಓದ್ರಿ ಸಹೋದರರೇ. ನಾವಾದರೂ ಪರಲೋಕ ಸಂಸ್ಥಾನದವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 20ನೇ ವಚನ ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ಓದ್ತೀರ ಒಂದ್ಸರಿ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ. ನಾವಾದರೂ ಪರಲೋಕ ಸಂಸ್ಥಾನದವರು ಅಂತ ಹೇಳಿಲ್ವ ಮಾತಲ್ಲಿ? ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಈಗ ನಾವು ರಕ್ಷಕನನ್ನ ಎಲ್ಲಿ ಎದುರು ನೋಡ್ತೀವಿ? ಯೇಸುವನ್ನು ನಂಬಿದ ಮೇಲೆ ನಾವು ಯಾವ ಸಂಸ್ಥಾನದವ್ರು ಆಗ್ತೀವಿ? ಯಾವ ಸಂಸ್ಥಾನ? ಪರಲೋಕ ಸಂಸ್ಥಾನ. ಹಲ್ಲೆಲೂಯಾ. ಇನ್ನು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸ್ವರ್ಗ ಸಂಸ್ಥಾನದವರು ನಾವು. ಪರಲೋಕ ಅಂದ್ರೆ ಏನು? ಸ್ವರ್ಗ. ಸ್ವರ್ಗ ಅಂದ್ರೆ ಮತ್ತೆ ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಸಾಗರ ಹರಿತಾ ಇರುತ್ತೆ, ಆ ಸ್ವರ್ಗ ಅನ್ಕೊಂಬೇಡಿ. ಹಲ್ಲೆಲೂಯಾ. ಹಂಗಿದ್ರಪ್ಪ ಅದಕ್ಕೆ ಏನಂತಾರ? ಲಾಡ್ಜ್ ಅಂತಾರೆ. ಹಲ್ಲೆಲೂಯಾ. ಕೆಟ್ಟ ಕಾರ್ಯಗಳು ಮಾಡೋದಕ್ಕೋಸ್ಕರವಾಗಿ ಸ್ವರ್ಗವನ್ನ ತಪ್ಪಾದ ರೀತಿಯಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಜನ. ಹಲ್ಲೆಲೂಯಾ. ಸ್ವರ್ಗ ಅಂದ್ರೆ ಏನ್ರಿ? ಅದು
ಪರಿಶುದ್ಧವಾಗಿರುವ ಸ್ಥಳ, ನಿತ್ಯವಾದ ಬೆಳಕಿರುವ ಸ್ಥಳ, ಶಾಶ್ವತವಾಗಿರುವಂಥ ಸ್ಥಳ, ಪಾಪವಿಲ್ಲದ ಸ್ಥಳ, ಯಾವಾಗಲೂ ಕೂಡ ನಿತ್ಯ ಜೀವ ಇರುವಂಥ ಸ್ಥಳ. ಅಲ್ಲಿರುವಂಥವರಿಗೆ ದುಃಖವಿಲ್ಲ, ಮರಣ ಇಲ್ಲ, ಗೋಳಾಟ ಇಲ್ಲ, ದೇವರನ್ನ ಮುಖಾಮುಖಿಯಾಗಿ ಎದುರು ನೋಡುವಂಥ ದರ್ಶನ ಒಂದು ಸ್ಥಳ ಪ್ರಿಯರೇ. ಯಾವುದು? ಸ್ವರ್ಗ. ಯಾವಾಗ ಯೇಸುವನ್ನು ನೀನು ನಂಬುತ್ತೀಯೋ, ರಕ್ಷಣೆಯನ್ನು ನೀವು ಹೊಂದುತ್ತೀಯೋ, ಅವಾಗ ನೀನೇನಾಗ್ತೀಯಾ? ಪರಲೋಕ ಸಂಸ್ಥಾನದವರು ನೀವು ಆಗ್ತೀರಾ. ಆದಂಥ ಸಮಯದಲ್ಲಿ ನೀವು ಯಾರನ್ನ ಎದುರು ನೋಡಬೇಕು? ಸೀಮೆಯನ್ನು ಯಾರನ್ನ ಎದುರು ನೋಡ್ತಾ ಇದ್ದಾನೆ? ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬರುವಂಥದ್ದನ್ನು ಎದುರು ನೋಡ್ತಾ ಇದ್ದಾನೆ. ಆದರೆ ನಾವು ಯಾರನ್ನ ಎದುರು ನೋಡಬೇಕು? ಪರಲೋಕದಲ್ಲಿರುವಂಥ ದೇವರು ದೂತ ಸಮೇತವಾಗಿ ಪುನಃ ಮಧ್ಯಾಕಾಶದಲ್ಲಿ ಬರುವಂಥದ್ದನ್ನ, ರಕ್ಷಕನಾಗಿ ಬರುವಂಥದ್ದನ್ನು ನಾವೇನು ಮಾಡಬೇಕು? ಎದುರು ನೋಡಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ದೇವರ ಬಗ್ಗೆ ಸರಿಯಾದ ರೀತಿ ಅವಗಾಹನೆ ಇರಲಾರದ ಸ್ಥಿತಿಯಲ್ಲಿ ಏನು ಮಾಡ್ತಾ ಇರ್ತಾರೆ? ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಯಾರು ಅಂತೇಳಿ ನೀವು ಮಾರ್ಕೆಟ್ಗೆ ಹೋಗಿ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏನು ಮಾಡ್ತಾರೆ? ಉತ್ತರವನ್ನು ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. 2+2 ಎಷ್ಟಂತ ಕೇಳಿದ್ರೆ ಮಾರ್ಕೆಟಿಗೆ ಹೋಗಿ ಕೇಳಿದ್ರು ಒಂದೇ ಆನ್ಸರ್ ಇರುತ್ತೆ, ಸಿಟಿಗೆ ಹೋಗಿ ಕೇಳಿದ್ರು ಒಂದೇ ಆನ್ಸರ್ ಇರುತ್ತೆ, ನಿಮ್ಮ ಮನೆಯಲ್ಲಿ ಕೇಳಿದ್ರು ಕೂಡ ಒಂದೇ ಆನ್ಸರ್ ಇರುತ್ತೆ. ಏನಿರುತ್ತೆ? 4 ಅಂತೇಳಿ. ಹಲ್ಲೆಲೂಯಾ. ಆದರೆ ದೇವರು ಅಂತೇಳಿ ಕೇಳ್ರಿ, ಆನ್ಸರು ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ. ಆದರೆ ಯೇಸು ಹೇಳಿದ, ನಾನೇ ಮಾರ್ಗ, ನನ್ನ ಹೊರತಾಗಿ ಮಾರ್ಗ ಯಾವುದು ಕೂಡ ಇಲ್ಲ. ನಾನೇ ಸತ್ಯ, ನನ್ನ ಹೊರತಾಗಿ ಸತ್ಯ ಯಾವುದು ಕೂಡ ಇಲ್ಲ. ನಾನೇ ಜೀವ, ನನ್ನ ಹೊರತಾಗಿ ಮತ್ತೊಂದು ಜೀವವನ್ನು ಕೊಡುವಂಥವ್ರು ಯಾರು ಕೂಡ ಇಲ್ಲ ಅಂತೇಳಿ. ಅದರ ಸಲುವಾಗಿ ಸ್ವಾಮಿಯ ಮೇಲೆ ತಪ್ಪು ಓಡಿಸ್ಬೇಕಂತೇಳಿ ಈ ಭೂಲೋಕಕ್ಕೆ ಬಂದಂಥ ಸಮಯದಲ್ಲಿ ಅನೇಕವಾದ ರೀತಿಯಲ್ಲಿ ಪ್ಲ್ಯಾನನ್ನು ಮಾಡ್ತಾರೆ ಪ್ರಿಯರೇ. ಯಾವ ಪ್ಲ್ಯಾನ್ ಕೂಡ ಏನಾಗಲ್ಲ, ವರ್ಕೌಟ್ ಆಗಲ್ಲ. ಅವಾಗ ಸ್ವಾಮಿ ಸವಾಲಾಗಿ ಲೋಕಕ್ಕೆ ಹೇಳ್ತಾರೆ ಏನಂತೇಳಿ, ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ತೋರಿಸಿಕೊಡುವಂಥವ್ರು ನೀವು ಯಾರಾದರೂ ಇದ್ದರೆ ಮುಂದೆ ಬರ್ರಿ ಅಂತೇಳಿ ಹೇಳಿದಾಗ ಯಾರು ಕೂಡ ಏನು ಮಾಡಲಿಲ್ಲ, ಬರಲಿಲ್ಲ. ಯಾಕಂದರೆ ಆತನ ಪಾಪವಿಲ್ಲದ ಪಾವನ ಪರಿಶುದ್ಧ ಮೂರ್ತಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಮಾತ್ರ ಆ ರೀತಿಯಾಗಿ ಹೇಳಿರುವಂಥದ್ದು. ಯಾಕೆ ಹೇಳ್ರಿ? ಆತನು ಆ ರೀತಿಯಾಗಿ ಇದ್ದಾನೆ, ಅದರ ಸಲುವಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ಏನಂದರೆ, ಒಬ್ಬ ವ್ಯಭಿಚಾರ ಮಾಡಿರ್ತಕ್ಕಂಥ ಸ್ತ್ರೀ ಸಿಕ್ಕಿ ಬಿದ್ದಿರ್ತಾಳೆ. ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಡ್ಬರ್ತಾರೆ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಇರುತ್ತೆ. ಆ ಸಮಯದಲ್ಲಿ ಹೇಳ್ತಾರೆ, ನಮ್ಮ ಧರ್ಮಶಾಸ್ತ್ರದ ಪ್ರಕಾರವಾಗಿ ನಮಗೆ ಕಾನೂನು ಐತಿ, ಈ ರೀತಿಯಾಗಿ ತಪ್ಪು ಮಾಡಿದ್ರೆ ಏನು ಮಾಡ್ಬೇಕು? ಅವ್ರನ್ನ ಕಲ್ಲೆಸೆದು ಸಾಯಿಸಬೇಕು ಅಂತೇಳಿ ಹೇಳಿದಾಗ ಎಲ್ಲರೂ ಕಲ್ಲುಗಳು ಹಿಡ್ಕೊಂಡ್ ಬಂದಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಏನು ಮಾಡ್ಯಾರ? ಕೈಯಲ್ಲಿ ಕಲ್ಲು ಹಿಡ್ಕೊಂಡ್ ಬಂದಿದ್ದಾರೆ. ದೇವರ ಧರ್ಮಶಾಸ್ತ್ರ, ಆ ಧರ್ಮಶಾಸ್ತ್ರವನ್ನು ಮೀರಿ ನಡೆಯಂಗಿಲ್ಲ. ಅವಾಗ ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ ಅವರು ಏನು ಮಾಡ್ರಿ? ಮೊದಲು ಕಲ್ಲನ್ನ ಎಸೀರಿ ಆಕೆ ಮೇಲೆ ಅಂತೇಳಿ. ಅವಾಗ ಸ್ವಾಮಿಯವರು ಹೇಳಿ ಕೆಳಗಡೆ ಕೂತ್ಕೊಂಡು ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು? ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಏನು ಬರಿತಾ ಇದ್ದಾರೆ? ಏನು ಬರಿತಾ ಇದ್ದಾರೆ? ಏನು ಬರಿತಾ ಇದ್ದಾರೆ ಸ್ವಾಮಿಯವರಲ್ಲಿ? ಅಲ್ಲಿ ಯಾರ್ಯಾರು ಬಂದಿದ್ದಾರೋ ಅವ್ರು ಮಾಡಿರುವಂಥದ್ದೆಲ್ಲ ಬರಿತಾ ಇದ್ದಾರೆ. ಪಾಪಗಳು ಎಲ್ಲೆಲ್ಲಿ ಏನೇನು ಮಾಡಿದ್ರು, ಕತ್ಲದಾಗ ಏನು ಮಾಡಿದ್ರು, ರೂಮ್ನಾಗ ಏನು ಮಾಡಿದ್ರು, ಹೊಲ್ದಾಗ ಏನು ಮಾಡಿದ್ರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರು, ಸುಳ್ಳು ಹೇಳಿದ್ರು, ಪಾಪ ಮಾಡಿದ್ರು, ಕೆಟ್ಟ ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡಿದ್ರು, ಅದೆಲ್ಲವನ್ನು ಬರೆಯುವಾಗ ಎಲ್ಲ ಕಲ್ಲುಗಳು ಅಲ್ಲೇ ಬಿದ್ದು ಎಲ್ಲರೂ ಓಡಿ ಹೋಗ್ಬಿಟ್ರು. ಕಾರಣ ಏನು? ಎಲ್ಲರೂ ಕೂಡ ಪಾಪಿಗಳೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಮಧ್ಯದಲ್ಲಿ ಲಕ್ಷ್ಮಿ ಅವ್ರ ಮಗ ಇದ್ದಾನೆ, ಹೆಸರೇನಲ್ರಿ? ಪ್ರವೀಣ್ ಇದ್ದಾನೆ. ನೋಡ್ತಾ ಇದ್ರಲ್ಲ, ನೀವೇನಂತೀರಿ? ಚಿಕ್ಕ ಮಕ್ಕಳು ಏನಂತೀರಿ? ದೇವ್ರ ಸಮಾನ ಅಂತೇಳಿ ಅಂತೀರಿ, ಹೌದಿಲ್ರಿ? ಹಲ್ಲೆಲೂಯಾ. ಪ್ರವೀಣಿಗೆ ಈಗ ಹೊರಗೆ ಬಿಟ್ರಪ್ಪ ಅಂದ್ರೆ ಏನು ಮಾಡ್ತಾನೆ? ಪ್ರವೀಣ್ ಹೊರಗಡೆ ಹೋಗಿ ಮಣ್ಣು ತಗೊಂಡು ಬಾಯಿಗೆ ತುರ್ಕೊಂತಾನೆ. ಮಣ್ಣು ತಿಂದು ಏನು ಪ್ರವೀಣ ಅಂತೇಳಿ ಅಂದ್ರೆ ಏನು ಮಾಡ್ತಾನೆ? ತಿಂದಿಲ್ಲ ಅಂತ ತಿಳ್ರಿ, ತಿಂದಿಲ್ಲಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವಾಗಲೇ ಚಿಕ್ಕವರಿರುವಾಗಲೇ ನಮ್ಮೊಳಗಡೆ ಏನು ಬಂದಿದೆ? ಪಾಪ ಬಂದಿದೆ. ಪಾಪದಲ್ಲಿ ಹುಟ್ಟಿದಂಥವರು ನಾವು. ಆ ಪಾಪ ಹೋಗಬೇಕಾದ್ರೆ ಪರಿಶುದ್ಧನಾದ ದೇವರು ನಮಗೆ ಬೇಕು. ಪಾಪ ತೊಳೆಯುವಂಥ ದೇವರು ನಮಗೆ ಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಏನೆಲ್ಲ ಕಾರ್ಯಗಳಿಗೋಸ್ಕರವಾಗಿ ಏನೆಲ್ಲ ಹೋರಾಟ ಮಾಡ್ತಾರೆ, ಆದರೆ ಸೃಷ್ಟಿಯನ್ನು ಉಂಟು ಮಾಡಿದ ದೇವರ ಬಳಿಗೆ ಬರೋದಕ್ಕಾಗಿ ಏನು ಮಾಡ್ತಾರೆ?
ತಾಪತ್ರಯ ಪಡ್ತಾರೆ ಪ್ರೇಯರ್. ಇಲ್ಲರಿ ನಮ್ಮ ಹಿರಿಯರು ಮಾಡ್ಕೊಂಬಂದಾರ, ಅವ್ರು ಮಾಡ್ಕೊಂಬಂದಾರ, ಇವ್ರು ಮಾಡ್ಕೊಂಬಂದಾರ ಅಂತ. ಅಲ್ಲಿಯ ಕೆಲವೊಂದು ದೇವ್ರುಗಳು ಹೆಂಗಿದಾವಂದ್ರೆ ವಿಚಿತ್ರ. ಅವು ಕುಡಿಲಾರದೆ ಇದ್ರೆ ಕುಡಿದ್ರೇನೆ ದೇವ್ರು, ಕುಡಿಲಾರದೆ ಇದ್ರಪ್ಪ ದೇವ್ರಲ್ಲಿ. ನಮ್ಮ ಪದ್ಧತಿ ಐತಪ್ಪ, ಕುಡಿಬೇಕು ನಾವು. ಅಲ್ಲಿಯ ಕುಡಿಬೇಕು, ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡಬೇಕು. ಇಲ್ಲಾಂದರೆ ಅವ್ರಿಗೊಂದು ಮಾತು ಹೇಳಿರ್ತಾರೆ ಅವ್ರ ಗುರುಗಳು. ಅಲ್ಲಿಯ ಪ್ರೈಸ್ ಶರಣಪುರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲಿ. ಅಲ್ಲಿಯ ಪ್ರೈಸ್ ಲಾರ್ಡ್, ಅಲ್ಲೆಲ್ಲೂಯ ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇಯರೇ, ದೇವರು ಯಾವಾಗಲೂ ಕೂಡ ಆತ ಪರಿಶುದ್ಧನಾಗಿರುವ ಆತನನ್ನು ನಾವು ಎದುರುಗೊಳ್ಳಬೇಕಾದ್ರೆ ಪರಿಶುದ್ಧವಾದಂಥ ಭಕ್ತಿಯ ಜೀವಿತವನ್ನ ಮಾಡಬೇಕು. ರಕ್ಷಕನಂದ್ರೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡುವಂತ ದೇವರು. ಅರಕ್ಷಕ ಭಟದವರು ಅಂತ ಹೇಳ್ತಾರೆ. ಅರಕ್ಷಕರಂದ್ರೆ ಯಾರು? ಪೊಲೀಸರು. ಅಲ್ಲೆಲ್ಲ ಯಾರ್ರೀ? ಪೊಲೀಸರು. ಪೊಲೀಸರ ಕರ್ತವ್ಯ ಏನು? ಏನಾದರೂ ಆದರೆ ಏನು ಮಾಡ್ತಾರೆ? ತಪ್ಪು ಕಾರ್ಯ ನಡೆದ್ರೆ ಹೊಡಿತಾರೆ. ನಿಮಗೇನಾದರೂ ಸಂಕಷ್ಟ ಬಂದರೆ ಅವರು ಆಶ್ರಯ ಪಡಬೇಕಂತೇಳಿ ಬಂದರೆ ನಿಮ್ಮನ್ನು ಏನು ಮಾಡ್ತಾರೆ? ಅವರು ಕಾವಲಾಗಿದ್ದು ಕಾಪಾಡ್ತಾರೆ. ಪೊಲೀಸ್ ಸೆಕ್ಯೂರಿಟಿ ಬೇಕು ನಮಗೆ. ಹಿಂಗೆ ಜಗಳ ಮಾಡಕ್ಕೆ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂದ್ರೆ ಏನು ಮಾಡ್ತಾರೆ? ಸೆಕ್ಯೂರಿಟಿಯಾಗಿ ಅವರು ನಿಲ್ತಾರೆ ಪ್ರಿಯರೇ. ಆದರೆ ಯೇಸು ಸ್ವಾಮಿಯನ್ನ ವಾಕ್ಯ ಏನಂತ ಹೇಳುತ್ತೆ? ಲೋಕ ರಕ್ಷಕನು ಆತ. ಹಲ್ಲೆಲೂಯಾ. ಯಾರ ರಕ್ಷಕ ರೀ? ಲೋಕದ ರಕ್ಷಕ. ಲೋಕದಲ್ಲಿರುವಂಥ ಎಲ್ಲಾ ಜನರಿಗೂ, ಕುಲ ಜಾತಿ ಜನಾಂಗದವರೆಲ್ಲರಿಗೂ, ಭಾಷೆ ಎಲ್ಲಾ ಭಾಷೆಗಳನ್ನು ಮಾತಾಡುವಂಥ ಜನಾಂಗದವರೆಲ್ಲರಿಗೂ ಕೂಡ ಆತನೇ ರಕ್ಷಕನಾಗಿದ್ದಾನೆ ಪ್ರಿಯರೇ. ಆ ರಕ್ಷಕನನ್ನು ನಾವು ಎದುರುಗೊಳ್ಳುವಂತ ಮಕ್ಕಳಾಗಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೀಮೆಯೋನ ಆ ಒಂದು ಪ್ರವಾದಿ ಆಗಿರ್ತಕ್ಕಂಥ ಆತ ಯೇಸು ಕಂದ 8ನೇ ದಿವಸದಲ್ಲಿ ಯೆರೂಸಲೇಮಿಗೆ ಕರೆದುಕೊಂಡು ಹೋದಂಥ ಸಮಯದಲ್ಲಿ ಯೇಸು ಎಂಬುದಾಗಿ ಆತನಿಗೆ ಏನು ಮಾಡ್ತಾರೆ? ಸುನ್ನತಿ ಮಾಡಿ ಹೆಸರಿಟ್ಟಾಗ ಆ ಸಮಯದಲ್ಲಿ ಏನು ಮಾಡ್ತಾರಂದ್ರೆ ಆ ಮಗುವನ್ನ ಎತ್ತಿಕೊಂಡು, ಅಯ್ಯೋ ನೀನು ಕಳುಹಿಸಬೇಕಾಗಿರ್ತಕ್ಕಂಥ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆ, ಈಗ ನನಗೆ ಸಮಾಧಾನದಿಂದ ಹೋಗುವುದಕ್ಕೆ ಅಪ್ಪಣೆಯಾಗಲಿ ಎಂಬುದಾಗಿ ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕುರುಬರು ಯೇಸುವನ್ನ ನೋಡಿದರು, ಜ್ಞಾನಿಗಳು ಯೇಸುವನ್ನ ನೋಡಿದರು. ಈ ಸೀಮೆಯೋನ ಎನ್ನುವಂಥ ಪ್ರವಾದಿ, ಅಣ್ಣ ಎನ್ನುವಂಥ ಪ್ರವಾದಿನಿ, ಇವರು ಕೂಡ ಯೇಸುವನ್ನ ಮುಖಾಮುಖಿಯಾಗಿ ಚಿಕ್ಕ ಶಿಶುವಾಗಿರುವಂಥ 8 ದಿವಸದ ಕೂಸಾಗಿರುವಂಥ ಸಮಯದಲ್ಲಿ ನೋಡಿದರು ಪ್ರಿಯರೇ. ನಾವು ಈಗ ನೋಡುವಂಥ ಯೇಸು ಆತನು ಕೂಸಾಗಿ ಬರುವುದಿಲ್ಲ. ಆತನು ಲೋಕಕ್ಕೆ ನ್ಯಾಯವನ್ನು ತೀರಿಸುವುದಕ್ಕೋಸ್ಕರವಾಗಿ ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಏನು ಮಾಡ್ತಾನೆ? ಹೊರಟು ಬರ್ತಾನೆ. ಯಾರ್ಯಾರು ಆತನಿಗೋಸ್ಕರವಾಗಿ ಕಾದಿರ್ತಾರೋ ಅವ್ರನ್ನೆಲ್ಲ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಕಾದು ಕುಳಿತುಕೊಳ್ಳಲಾರದೆ ಲೋಕದ ಪ್ರಕಾರವಾಗಿ ಜೀವಿಸಿದವ್ರನ್ನೆಲ್ಲ 7 ವರ್ಷಗಳ ಕಾಲ ಇಲ್ಲಿ ಬಿಡುತ್ತಾನೆ. ಬಿಟ್ಟಂತ ಸಮಯದಲ್ಲಿ ಮಹಾಶ್ರಮ ಸಂಕಟಗಳು ಸಂಭವಿಸ್ತವೆ ಪ್ರಿಯರೇ. ಹಲ್ಲೆಲೂಯಾ. ಈ ವರ್ಷ ಬೇಸಿಗೆ ಹೆಂಗಿತ್ರಿ? ಸೂರ್ಯ ಏನು ಹತ್ರ ಬಂದ್ಬಿಟ್ಟಿದ್ದಾನೇನು, ಮೇಲೆ ಬಿದ್ದು ಬಿಡ್ತಾನೇನೋ ಎನ್ನುವಂಥ ಸ್ಥಿತಿಯಲ್ಲಿ ಇತ್ತು. ಆವತ್ತಿನ ದಿವಸ ನಕ್ಷತ್ರಗಳು ಉದುರಿ ಬೀಳುತ್ತವೆ, ಮಹಾಭೂಕಂಪಗಳು ಆಗ್ತವೆ. ಸುಗ್ಗಿ ಕಾಲ ಚೆನ್ನಾಗಿ ದೇವರು ಕೊಟ್ಟಿದ್ದಾನೆ. ಆವತ್ತು ಭಯಂಕರವಾಗಿರ್ತಕ್ಕಂಥ ನೆರೆ ಹಾವಳಿ ಬರುತ್ತೆ, ಬರಗಳು ಬರ್ತವೆ, ಮತ್ತೆ ಅಂಟು ರೋಗಗಳು ಬರ್ತವೆ. ಒಬ್ಬರಿಂದ ಒಬ್ಬರಿಗೆ ಹಬ್ಬಿಕೊಳ್ಳುವಂತ ರೋಗಗಳು. ಒಂದು ಮಿಡತೆ ಕಡಿದ್ರಪ್ಪ ಅಂದ್ರ 5 ತಿಂಗಳುಗಳ ಕಾಲ ನೋವಿರುತ್ತೆ. ಮಿಡತೆಗೆ ಚೇಳಿನ ಬಲ ಬರುತ್ತಂತೆ. ಅಲ್ಲೆಲ್ಲೂಯಾ. ಅಂತ ಶ್ರಮೆ ಸಂಕಟದ ಕಾಲ ಬರುತ್ತೆ. ಯಾರಿಗೆ ಬರುತ್ತದು? ನಂಬಿದವರಿಗೆಲ್ಲ. ರಕ್ಷಣೆ ಒಂದು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಂಥವ್ರಿಗೆಲ್ಲ, ನಂಬಲಾರದವರಿಗೆ, ಕೈ ಬಿಡಲ್ಪಟ್ಟವರಿಗೆ ಪ್ರಿಯರೇ. ಅದರ ಸಲುವಾಗಿ ಸತ್ಯವನ್ನು ತಿಳಿದುಕೊಳ್ಳುವಂಥ ನಾವು ಸತ್ಯವನ್ನು ಯಥಾರ್ಥವಾಗಿ ನಾವು ಸ್ವೀಕಾರ ಮಾಡಬೇಕು. ಬ್ರಾಹ್ಮಣರು ಅವರು ಹೇಳುವಂಥ ಟೆಸ್ಟಿಮನಿ ಒಂದೇ, ಇವತ್ತು ಯೇಸು ಸ್ವಾಮಿಯೇ ನಿಜವಾದ ದೇವರಾಗಿದ್ದಾನೆ, ಅದಕ್ಕೋಸ್ಕರವಾಗಿ ನಾವು ಆತನನ್ನ ನಂಬಿದ್ದೇವೆ ಎಂಬುದಾಗಿ. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ 300 ಜನ ಬ್ರಾಹ್ಮಣರು ಯೇಸು ಸ್ವಾಮಿಯನ್ನ ಏನು ಮಾಡಿದ್ರಿ? ನಂಬಿದರು. ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡು ರಕ್ಷಣೆಯನ್ನ ಹೊಂದಿದರು. ಇವತ್ತಿನ ದಿವಸ ಕೂಡ ಕೇರಳಕ್ಕೆ ನೀವು ಹೋದ್ರೆ ಮಾರ್ತೋಮಾ ಸಿರಿಯನ್ ಚರ್ಚ್ ಅನ್ನುವಂಥ ಚರ್ಚ್ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸುವನ್ನು ನೀವು ಎದುರು ನೋಡುವಂತ ಆ ಒಂದು ಸಹನೆಯುಳ್ಳಂಥ ಭಕ್ತಿಯ ಜೀವಿತವನ್ನ, ನೀತಿಯ ಜೀವಿತವನ್ನ ಮಾಡುವಂಥವ್ರು ನೀವು ಆಗ್ಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೀಮೆಯೋನ ಪ್ರವಾದಿ ಯೇಸುವನ್ನ ಎದುರು ನೋಡಿ ಆತನನ್ನ ಮುಖಾಮುಖಿಯಾಗಿ ಭೇಟಿಯಾದ ದೇವರು ನಿನಗೂ ಕೂಡ ಅವಕಾಶ ಕೊಟ್ಟಿದ್ದಾನೆ ಪ್ರಿಯಳೇ. ನೀವು ಲೋಕದ ಕಟ್ಟಕಡೆಯವರೆಗೆ ಹೋಗಿ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನಗಳಿಂದ ನೋಡುವಾಗ ಅಲ್ಲಿ ವಾಕ್ಯ ಹೇಳುತ್ತೆ,
ಲೋಕದ ಕಟ್ಟಕಡೆಯವರೆಗೆ ಹೋಗಿ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದ ಮೂಲಕವಾಗಿ ದೀಕ್ಷಾಸ್ನಾನ ಮಾಡಿಸಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ವಾಕ್ಯವನ್ನ ಕೇಳಿ ಕೇಳಿ ಕೂಡ ಅಲಕ್ಷ್ಯ ಮಾಡ್ತಾ ಇದ್ದೀರಿ ಏನು? ದೇವರು ಕೊಡುವಂತ ಪರಲೋಕ, ನಿತ್ಯ ಶಾಶ್ವತವಾದ ಲೋಕ, ಆ ಲೋಕವನ್ನ ಧಿಕ್ಕಾರ ಮಾಡ್ತಾ ಇದೆಯೇನು? ಸೀಮೆಯೋನ ಪ್ರವಾದಿ ಎದುರು ನೋಡಿದ, ಆತನು ಎದುರು ನೋಡಿರ್ತಕ್ಕಂಥ ಕ್ರಿಸ್ತನನ್ನ, ಕರ್ತನನ್ನ ಅಪ್ಪಿಕೊಂಡ, ಮುದ್ದಾಡಿದ, ದೇವರನ್ನ ಸ್ತೋತ್ರ ಮಾಡಿದ. ಇವತ್ತು ನಾನು ನೀನು ಕೂಡ, ಪರಲೋಕದ ಸಂಸ್ಥಾನದವರಾಗಿರುವ ನಾವು ನೀವುಗಳು ಕೂಡ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವಂತದನ್ನ ಎದುರು ನೋಡುತ್ತಾ ಇದ್ದೇವೆ. ಎದುರು ನೋಡ್ತಾ ಇದೀಯಾ? ಎದುರು ನೋಡ್ಬೇಕಾದ್ರೆ ನೀನು ಭಕ್ತಿವಂತನಾಗಬೇಕು, ಭಯವುಳ್ಳಂತ ವ್ಯಕ್ತಿ ಆಗ್ಬೇಕು, ದೇವರಿಗೆ ಭಯಪಡುವಂತ ವ್ಯಕ್ತಿ ಆಗ್ಬೇಕು. ಒಂದು ವೇಳೆ ಸುಳ್ಳು ಹೇಳ್ತಾ ಇದ್ದರೆ ಸುಳ್ಳಿನ ನಾಲಿಗೆ ತೆಗೆದು ಹಾಕು. ನಿನ್ನ ಜೀವಿತದಲ್ಲಿ ಪಾಪ ಇದ್ರೆ, ನಿನ್ನ ದೇಹವನ್ನ ಪಾಪಕ್ಕೆ ಒಪ್ಪಿಸಿದರೆ ಆ ಪಾಪದ ಜೀವಿತವೆಲ್ಲ ತೆಗೆದು ಹಾಕು. ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿಯೇ ಇರಬೇಕು. ಪರಿಶುದ್ಧತೆ ಇಲ್ಲದೆ ಯಾವನು ಕೂಡ ಕರ್ತನನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಸಿದ್ಧವಾಗಿದ್ದೀಯಾ? ಯೇಸು ಇವತ್ತು ರಾತ್ರಿ ಬಂದ್ರೆ ನಿನ್ನ ಪರಿಸ್ಥಿತಿ ಏನು? ಎತ್ತಲ್ಪಡ್ತೀಯಾ? ಬಿಡಲ್ಪಡ್ತೀಯಾ? ನರಕಕ್ಕೆ ಹೋಗ್ತೀಯಾ? ಪರಲೋಕಕ್ಕೆ ಹೋಗ್ತೀಯಾ? ಒಂದು ಸಾರಿ ಆಲೋಚನೆ ಮಾಡು ಸಹೋದರ ಸಹೋದರಿ. ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರು ನಿಮಗೆ ಸ್ತೋತ್ರಗಳು. ಸುರಕ್ಷಿತ ಆರೋಗ್ಯ ಆನಂದವನ್ನು ಅನುಗ್ರಹ ಮಾಡುವ ಮಹಾದೇವರು ನಿಮಗೆ ಸ್ತೋತ್ರಗಳು ಸ್ವಾಮಿ. ಬಂದಿರುವಂತವರೆಲ್ಲರನ್ನ ಆಶೀರ್ವಾದ ಮಾಡಪ್ಪ. ಅವರ ಕುಂದುಕೊರತೆಗಳೆಲ್ಲ ನೀಗಿಸು ಕರ್ತನೆ. ಈ ಲೋಕದಲ್ಲಿ ಬರಿದಾಗಿ ಬಂದ ನಾವು ಬರಿದಾಗಿಯೇ ಹೋಗಬೇಕು ಸ್ವಾಮಿ. ಹೌದು ಕರ್ತನೆ, ಆದರೆ ಸೃಷ್ಟಿಕರ್ತನಾದ ದೇವರು ನಿನ್ನನ್ನು ತಿಳಿದುಕೊಂಡಾಗ ನಮಗೆ ಮೋಕ್ಷ ಉಂಟು. ಅಕ್ಷಯವಾಗಿರ್ತಕ್ಕಂಥ ದೇಹವನ್ನ ನೀನು ನಮಗೆ ಕೊಡಲು ಇಷ್ಟಪಟ್ಟಿದ್ದೀಯಪ್ಪ. ನಿತ್ಯ ಜೀವವನ್ನ, ಅಮರತ್ವವುಳ್ಳವರನ್ನಾಗಿ ನಮ್ಮನ್ನ ಮಾಡಲು ಇಷ್ಟಪಟ್ಟಿದ್ದೀಯ. ಆದರೆ ಈ ಬಹುಮಾನವನ್ನ ಅನೇಕರು ತುಚ್ಛೀಕರಿಸ್ತಾ ಇದ್ದಾರೆ, ಧಿಕ್ಕರಿಸ್ತಾ ಇದ್ದಾರೆ ಸ್ವಾಮಿ. ಕರ್ತನೆ, ಅವರ ಆತ್ಮಿಕ ಮನೋನೇತ್ರಗಳನ್ನು ಬೆಳಗಿಸು. ರಕ್ಷಣೆ ಮಾರ್ಗದಲ್ಲಿ ಅವರು ಬರುವಂತೆ ಸಹಾಯ ಮಾಡಿ ನಡೆಸು. ನೀನೊಬ್ಬಾತನೇ ದೇವರು, ನೀನೊಬ್ಬಾತನೇ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಯಜ್ಞವಾದಾತನು, ನೀನೊಬ್ಬಾತನೇ ಇಳಿದು ಬಂದಾತನು, ಪುನಃ ಪರಲೋಕಕ್ಕೆ ಏರಿ ಹೋದಾತನು ಎಂಬುದಾಗಿ ತಿಳಿದುಕೊಳ್ಳುವಂತ ರಕ್ಷಣೆಯ ಆನಂದ, ರಕ್ಷಣೆಯ ಜೀವಿತವನ್ನ ಇವರು ಹೊಂದಿಕೊಳ್ಳಲಿಕ್ಕಾಗುವ ಹಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಈ ಕ್ರಿಸ್ಮಸ್ ಇವರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಆರೋಗ್ಯ, ಆನಂದವನ್ನ ಎಲ್ಲಾ ಮೇಲುಗಳನ್ನ ಬರಮಾಡುವಂತ ಕ್ರಿಸ್ಮಸ್ ಆಗಿರಲಿ ಎಂಬುದಾಗಿ ದೇವರೇ ನಿನಗೋಸ್ಕರವಾಗಿ ಎದುರು ನೋಡುವಂತ ಭಕ್ತಿಯ ಜೀವಿತವನ್ನ ಇವರು ಜೀವಿಸಲಿಕ್ಕಾಗುವ ಹಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ ಕೂಡಿ ಬಂದಿರುವ ಇವರ ಸಂಗಡಲ್ಲೂ ಸಕಲ ಸದ್ಭಕ್ತರ ಸಂಗಡಲ್ಲೂ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲ್ಲೂ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಾಧಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಿನ್ನನ್ನೇ ರಕ್ಷಕನಾಗೆ ಕಾಣಲು ಪ್ರೇರಿಸು ನಮ್ಮೆಲ್ಲ
ರಕ್ಷಕ